ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಚ್ಚಾ ಮ್ಯಾಂಗೋ ಕ್ಯಾಂಡಿಯಿಂದ ಐಸ್ ಕ್ರೀಮ್ ಮಾಡ್ಕೊಳಕತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು ಒಂದು ಪೂರ ಪ್ಯಾಕೆಟ್ ಕಚ್ಚಾ ಮ್ಯಾಂಗೋ ಕ್ಯಾಂಡಿ ತೊಗೊಂಡಿನಿ. ನೀವು ಬೇಕಾದ್ರೆ ಒಂದು 10 ರೂಪಾಯಿ ಒಳಗೂ ಮಾಡ್ಕೋಬೋದು. 10 ರೂಪಾಯಿಗೆ 10 ಐಸ್ ಕ್ರೀಮ್ ಆಗ್ತಾವೆ. ಬರ್ರಿ ಅದನ್ನು ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಲೀಟ್ರಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಪ್ಯಾಕೆಟ್ ಬಿಚ್ಕೊಂಡಿದ್ದು ಕ್ಯಾಂಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕು. ಈ ಕರಗಿಸೋ ಸಂಬಂಧ ಬಿಸಿ ಮಾಡ್ಕೊಳ್ಳೋದು. ಜಾಸ್ತಿ ಹೊತ್ತೇನು ಹಿಡಿಯೋಂಗಿಲ್ಲ, ಒಂದು 5 ನಿಮಿಷದೊಳಗೆಲ್ಲ ಕ್ಯಾಂಡಿ ಕರಗಿಬಿಡ್ತಾವೆ. ಇವಾಗ ನೋಡಿರಿ ಕರಗ್ಯಾವು, ನೀರೂ ಕುದಿಯಾಕತ್ತೈತಿ. ಇಷ್ಟಾದ್ರೆ ಸಾಕು, ಜಾಸ್ತಿ ಹೊತ್ತೇನು ಕುದಿಸೋದು ಬೇಕಾಗಂಗಿಲ್ಲ. ಇದಕ್ಕೊಂದು ಸ್ವಲ್ಪ ನಾನು ಫುಡ್ ಕಲರ್ ಆ್ಯಡ್ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದ ನಿಂಬೆಹಣ್ಣು ಹಾಕ್ಕೋಬೇಕು. ನಿಮ್ಗೆ ಹುಳಿ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕ್ಕೋಬೋದು, ಹೆಚ್ಚಾದರೂ ಕಡಿಮೆ ಆದರೂ ಮಾಡ್ಕೋಬೋದು. ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೋಬೇಕು. ಚಾಟ್ ಮಸಾಲ ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ಭಾಳ ಚಟ್ಪಟ ಆಗಿರ್ತೈತಿ, ಹುಳಿ ಹುಳಿ ಸಿಹಿ ಸಿಹಿಯಾಗಿ. ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ನಾವು ಐಸ್ ಕ್ರೀಮ್ ಮೋಲ್ಡಿಗೆ ಹಾಕ್ಕೋಬೇಕು. ನಾನು ಪ್ಲಾಸ್ಟಿಕ್ ಐಸ್ ಕ್ರೀಮ್ ಮೋಲ್ಡ್ ತೊಗೊಂಡಿನಿ. ನಿಮ್ಮ ಹತ್ರ ನೀವು ಯಾವ್ದು ಇರ್ತೈತೆ ಅದನ್ನು ತೊಗೋಬೋದು. ಒಂದಿಷ್ಟು ಪೇಪರ್ ಕಪ್ ತೊಗೊಂಡಿನಿ, ಒಂದೆರಡು ಕಾಜಿನ ಗ್ಲಾಸ್ ತೊಗೊಂಡಿನಿ. ನೀವು ಬೇಕಾದ್ರೆ ಸ್ಟೀಲಿನ ಗ್ಲಾಸ್, ಕಪ್ಪು ಯಾವುದಕ್ಕಾದರೂ ಹಾಕ್ಕೋಬೋದು. ಇವಾಗ ನೋಡಿರಿ ನಾನು ಎಲ್ಲದಕ್ಕೂ ಹಾಕ್ಕೊಳಕತ್ತೀನಿ. ಈ ಬೇಸಿಗೆ ಒಳಗೆ ಏನು ತಿಂದರೂ ಏನು ಕುಡಿದ್ರೂ ಸೆಕೆ ಹೋಗಂಗಿಲ್ಲ, ಹೊಟ್ಟೆ ತಂಪಾಗಂಗಿಲ್ಲ. ಈ ಬೇಸಿಗೆ ಒಳಗೆ ಈ ಥರ ಮಾಡ್ಕೊಂಡು ಕುಡಿದು ನೋಡ್ರಿ ನೀವು. ಮಸ್ತ್ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಹೊಟ್ಟೆ ಮನಸ್ಸು ಎರಡೂ ತಂಪಾಗ್ತಾವೆ. ಇದನ್ನು ಐಸ್ ಕ್ರೀಮಿಂದು ಲಿಡ್ ಕ್ಲೋಸ್ ಮಾಡಿ ಫ್ರೀಜರ್ ಒಳಗೆ ಇಟ್ಕೋಬೇಕು. ಇವನ್ನೆಲ್ಲ ನಾನು ಪ್ಲಾಸ್ಟಿಕ್ ಹಾಳಿ ತೊಗೊಳಕತ್ತೀನಿ ಕವರ್ ಮಾಡ್ಕೊಳಕ್ಕೆ. ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದ್ರೆ ಅದನ್ನು ತೊಗೋಬೋದು. ಅದನ್ನ ಚಾಕುದಲ್ಲೇ ಒಂದು ಸ್ವಲ್ಪ ಮಾರ್ಕ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಆದರೂ ಇಟ್ಕೋರಿ. ಇಲ್ಲಾಂದ್ರೆ ನಿಮ್ಮ ಕಡೆ ಫೋರ್ಕು, ಸ್ಪೂನು ಯಾವುದಾದ್ರೂ ಇದ್ದರೂ ಇಟ್ಕೋಬೋದು. ಇದನ್ನೀಗ 8 ಅವರು ಅಥವಾ ಓವರ್ ನೈಟ್ ಫ್ರೀಜರ್ ಒಳಗೆ ಇಟ್ಕೋಬೇಕು. ಇಟ್ಕೊಂಡು ತೊಗೊಂಡು ಬಂದೀನಿ ನೋಡ್ರಿ. ನಾ ಈಗ ಒಂದು ಸ್ವಲ್ಪ ದಿನ ತಳದೊಳಗೆ 1-2 ಸೆಕೆಂಡ್ ನೀರೊಳಗೆ ಹಿಡಿದ್ರೆ ಆರಾಮಾಗಿ ಈಸಿಯಾಗಿ ಬರ್ತಾವೆ. ಇದು ಡಾರ್ಕ್ ಕಲರ್ ಏನು ಕಾಣಾಕತ್ತೈತಲ್ಲ, ಇದು ನೀವು ಏನೈತೆ ಅಂತ ಅನ್ಕೋಬೇಡ್ರಿ. ಚಾಟ್ ಮಸಾಲ ಹಾಕಿವಲ್ಲ ಅದು ತಳದೊಳಗೆ ಕುಂತಿರ್ತೈತಿ. ಪೇಪರ್ ಕಪ್ಪಿಂದು ಆರಾಮಾಗಿ 2 ಕೈಲಿ ಪ್ರೆಸ್ ಮಾಡಿ ತೆಗಿಬೋದು. ಈ ಕಾಜಿನ ಗ್ಲಾಸ್ ಏನೈತಲ್ಲ ಸ್ವಲ್ಪ 1-2 ಸೆಕೆಂಡ್ ನೀರೊಳಗೆ ಹಿಡಿದ್ರೆ ಈಸಿಯಾಗಿ ಬರುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.